ಪಹಲ್ಗಾಮ್ ಘಟನೆಯ ನಂತರ ಭಾರತ ತನ್ನ ಪ್ರತಿಕ್ರಿಯೆಯನ್ನು ಈ ಉಗ್ರರಿಗೆ ಅಥವಾ ಉಗ್ರ ಪೋಷಕರಿಗೆ ಯಾವ ರೀತಿ ನೀಡುತ್ತದೆ ಎಂಬ ಪ್ರಶ್ನೆ ಬಹು ಚರ್ಚಿತ. ಈಗ ಎಲ್ಲ ಕಡೆ ಅದೇ ಪ್ರಶ್ನೆ, ಅದೇ ಡಿಸ್ಕಷನ್. ಅದಕ್ಕೆ ತಕ್ಕಂತೆ ಭಾರತ ಒಂದೊಂದಾಗಿ ತನ್ನ ಬತ್ತಳಿಕೆಯಲ್ಲಿರಬಹುದಾದ ಅಸ್ತ್ರಗಳನ್ನು ತೆಗೆಯುತ್ತಿರುವಂತೆ ಕಾಣಿಸುತ್ತಿದೆ. ಕೆಲವೊಮ್ಮೆ ನಮಗೆ ಕೋಪ, ಸೇಡು, ದುಃಖ ಎಲ್ಲ ಯಾವ ಪ್ರಮಾಣದಲ್ಲಿರುತ್ತೆ ಅಂದರೆ ಎಲ್ಲವೂ ನಾಳೆ ಬೆಳಗ್ಗೆ ಆಗಿಬಿಡಬೇಕು ಅಂತಿರುತ್ತೆ. ಬಟ್ ಹಾಗಾಗಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗಲೂ ನಮಗೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ರೂಪದ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದಿದ್ದು 14-15 ದಿನ ಆದಮೇಲೆ. ಬಾಲಾಕೋಟು ಮಾರನೇ ದಿನ ಆಗಲಿಲ್ಲ. ಹಾಗಾಗಿ ಎಲ್ಲವನ್ನೂ ನಾಳೆನೇ ನಿರೀಕ್ಷೆ ಮಾಡಬಾರ್ದು. ನಂಬರ್ 1, ಪಾಕಿಸ್ತಾನಕ್ಕೆ ಈ ರೀತಿ ಘಟನೆ ಆದಾಗ ಮೊದಲ 15-21 ತಿಂಗಳಲ್ಲಿ ಒಂದಿಷ್ಟು ಏಟುಗಳನ್ನು ಕೊಟ್ಟು ಬಿಟ್ಟು ಬಿಡುವಂತಹ ಪ್ರಕ್ರಿಯೆ ನಿಲ್ಲಬೇಕು. ಎವ್ರಿ ಡೇ 365 ಡೇಸ್ 365 ದಿನ 24x7 ಕಾಟ ಕೊಡುವ ಒಂದು ಲಾಂಗ್ ಕಾರ್ಯಕ್ರಮವನ್ನು, ಪಂಚವಾರ್ಷಿಕ ಯೋಜನೆಯನ್ನು ಹಾಕ್ಕೊಂಡ್ಬಿಡ್ಬೇಕು ನಾವು. ಹಿಂಗೆ ಘಟನೆ ಆದಾಗ 8 ದಿನ, 10 ದಿನ, 20 ದಿನ, 30 ದಿನ ಉಗ್ರರ ಮೇಲೆ ದಾಳಿ, ಟ್ಯಾನ್ ಟ್ಯಾನ್ ಢಮ್ ಢಮ್ 3 ಬಲಿ ಇಲ್ಲ ಬೇಡ. 24x7 365 ನಡೀಬೇಕು ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕೊಟ್ಕೊಡ್ಬೋದು. ಹಾಗಾಗಿ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ರಾಕ್ಷಸರ ಸಂಹಾರಕ್ಕೆ ದೇಶ ಕಾಯ್ತಾ ಇದೆ. ಕಾಯ್ಕೊಳ್ಳಿ. ಇವತ್ತು ಹತ್ಯಾಕಾಂಡ ನಡೆದ ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ. ಸಮರ ಸಾರ್ತಾ ಇದೆಯಂತೆ, ಡ್ಯಾಶ್ 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 ಎಲ್ಲ ಸುಮ್ಮನೆ ಕತೆಗಳು, ಮೇಲಿಂದ ಕೆಳಗೆ ಬರೀತಾರೆ ಅಷ್ಟೇ, ಒಂದೂ ಸತ್ವ ಇರಲ್ಲ. ಪಹಲ್ಗಾಮ್ನಲ್ಲಿ ನರಮೇಧ ಮಾಡಿದ್ದಂತಹ ಲಷ್ಕರ್ ಎ ತಾಯಿಬಾ ಭಯೋತ್ಪಾದಕರ ಮನೆಗಳನ್ನು ಭಾರತೀಯ ಸೇನೆ ಉಡಿಸ್ ಮಾಡಿದೆಯಂತೆ 2 ಕಡೆ. ಒಂದು ಇವರೇ ಉಡಿಸ್ ಮಾಡಿದ್ರು ಅಂತಿದ್ದಾರೆ, ಇನ್ನೊಂದು ಅವರೇ ಬಿಟ್ಟೋಗಿದ್ರು ಒಂದಷ್ಟು ಬಾಂಬುಗಳು, IEDಗಳನ್ನು ಡ್ಯಾಶ್ ಅದು ಡಮ್ ಡಮ್ ಅನ್ಕತ್ತದು ಅಂತ ಅಂತಿದ್ದಾರೆ. ಐದರ್ ವೇ ನಾನು ಹೇಳ್ತಿರೋದು ಡಮ್ ಆಯಿತು. ಈ ಡಮ್ಮನ್ನು ಹೊಡೆದಾಕಿದ್ದನ್ನು, ಅಥವಾ ನಾವೇ ಬಾಂಬ್ ಬಿಟ್ಟು ಡಮ್ ಅನಿಸಿದ್ದನ್ನು, ಅಥವಾ ನಾವೇ ಬುಲ್ಡೋಸರ್ ತೊಗೊಂಡು ಹೊಡೆದು ಬಿಸಾಕಿದ್ದನ್ನು, ಅದಕ್ಕೆ ಯಾವುದೇ ಹಾಗಲ್ಲ, ಅದು ಹೀಗಾಗಿರೋದು ಅಂತ ಸಮಜಾಯಿಷಿಯ ಉತ್ತರ ಕೊಡಬೇಡಿ. ನಾವೇ ಮಾಡಿದ್ದು, ಸೋ ವಾಟ್, ಹಾಗೆ ಕೇಳಬೇಕು. ಇದು ಆರಂಭ. ಇದು ಅವನ ಮನೆ ಆಯಿತು. ನೆಕ್ಸ್ಟ್ ಅವನ ಅಕ್ಕನ ಮನೆ, ಅವ್ರ ಅಮ್ಮನ ಮನೆ, ಅವನ ತಮ್ಮನ ಮನೆಯಲ್ಲಿದೆ, ಹುಡುಕ್ತಾ ಇದ್ದೀವಿ. ನೆಕ್ಸ್ಟ್ ಏನೀಗ ಅಂತ ಕೇಳಬೇಕು. ಈ ಸಮಜಾಯಿಷಿ ಉತ್ತರ ಕೊಡಬಾರ್ದು. ಅಲ್ಲಿ ಒಳಗಡೆ ಏನೋ ಇಟ್ಟಿರುತ್ತೆ, ಅದಾಗದೆ ಆಯ್ತು, ಏನಕ್ಕೆ ನಾವೇ ಮಾಡದೇ ಇದ್ದರೂ ನಾವೇ ಏನೀಗ ಅಂತ ಕೇಳಬೇಕು. ದಟ್ ಇಸ್ ಹೌ ಅವರ್ ಆನ್ಸರ್ ಶುಡ್ ಬಿ. ಶಾಲಿನಲ್ಲಿ ಸುತ್ತಿಕೊಂಡು ಹೊಡೆಯುವಂತಹ ದಿನಗಳು ಮುಗಿದು ಹೋಗಿದೆ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಮೆಥಡ್ ವಿಲ್ ನಾಟ್ ವರ್ಕ್. ಓನ್ಲಿ ದ ಸ್ಟಿಕ್ ವಿಲ್ ವರ್ಕ್, ಕ್ಯಾರೆಟ್ ವಿಲ್ ನಾಟ್ ವರ್ಕ್. ಅದಿಲ್ ಹುಸೇನ್, ಇನ್ನೊಬ್ಬ ಯಾವನೋ ಆಸಿಫ್ ಶೇಖ್. ಆಯ್ತು, ಇರಲಿ, ಅವರಿಬ್ಬರದು ಮನೆ ಡಮ್ ಡಮ್. ಓಕೆ, ಭಾರಿ ಸ್ಫೋಟಕ ಆಯಿತು, ಇಡೀ ಮನೆ ಸರ್ವನಾಶ. ಇನ್ಯಾರೋ ಹೇಳ್ತಿದ್ದಾರಂತೆ, ಇಲ್ಲ ಭಾರತೀಯ ಸೇನೆ ನಮ್ಮನ್ನು ಹುಡುಕೊಂಡು ಬಂದುಬಿಡುತ್ತೆ ನಮ್ಮ ಮನೆಗೆ, ಹಾಗೆ ಅವರೇ ಡಮ್ ಅಂದ್ಬಿಡ್ಲಿ ಅಂತ ಅವರೇ ಒಳಗಡೆ ಎಲ್ಲ ಇಟ್ಟು ಹೋಗ್ಬಿಟ್ಟಿದ್ರಂತೆ. ನಮ್ಮವ್ರು ಗೊತ್ತಾಗ್ಬಿಟ್ಟು ಆಚೆ ಬಂದು ಡಮ್ ಅನ್ಸ್ಬಿಟ್ರಂತೆ. ಆಯಿತು, ಇರ್ಬೋದು. ಏನೀಗ ಆಯ್ತಲ್ಲ, ಮುಂದೆ ನಮ್ಮ ಸೇನೆಯವರು ಎಚ್ಚರಿಕೆ ಇಂತೀರಿ. ಯಾವುದೇ ಮನೆ ಡಮ್ ಮಾಡೋಕ್ಕೆ ಮೊದಲು ಒಂದ್ಸರಿ ಕೇರ್ಫುಲ್ಲಾಗಿ ಒಳಕ್ಕೆ ಹೋದ್ರೆ ಆಯ್ತಪ್ಪ. ಹೋಗೋದು ಹಾಗೇನೆ, ಯಾವನು ಬಕರಾ ಥರ ಡ್ಯಾಮ್ ಡೋಮ್ ಅನ್ಕೊಂಡು ಬಟ್ಟೆ ಕಟ್ಕೊಂಡು ಒಳಗೆ ಹೋಗ್ತಾನ, ಗೊತ್ತಿಲ್ವ? ಅಲ್ಲಿ ಒಳಗಡೆ ಈ ಥರ ದಿಸ್ ಕುಡ್ ಹ್ಯಾವ್ ಬಿನ್ ಮೈಂಡ್ ಅಂತ, ದಿಸ್ ಕುಡ್ ಹ್ಯಾವ್ ಬಿನ್ ರಿಗ್ಡ್ ಅಂತ. ಕಾಮನ್ ಸೆನ್ಸ್ ಆಫ್ ಎ ಸಿಂಪಲ್ ಆರ್ಮಿ ಆಪರೇಷನ್ಸ್ ಆ್ಯಂಡ್ ಕ್ಲಿಯರೆನ್ಸಲ್ಲಿ ಗಾಡಿಗಳು ಹೋಗೋವಾಗಲೇ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ನಿನ್ನ ಮನೆಯೊಳಗೆ ಹಂಗೆ ಹೋಗ್ತಾರೆ ಯಾವನಾರು. ಸರಿ, ಇಬ್ಬರ ರೇಖಾಚಿತ್ರ ಸೇನೆ ಬಿಡುಗಡೆ ಮಾಡಿದೆ. ಅವ್ರಿಗೊಂದು 20 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು, ಈಗಲೂ ಕೊಟ್ಟಿದ್ದಾರೆ ಯಾರಾದ್ರು ಹೇಳಿದ್ರೆ. ಇಬ್ಬರು ಸಹೋದರನ, ಅದಿಲ್ ಯಾವನ ಇರೋನೊಬ್ಬ ಇಬ್ಬರು ಸಹೋದರನ ವಶಕ್ಕೆ ಪಡೆದಿದ್ದಾರಂತೆ. ಆಲ್ ರೈಟ್, ಸಹೋದರರಲ್ಲ, ಆ ಗ್ರಾಮದಲ್ಲಿ ಈಗ ಸ್ಥಳೀಯರ ವಾದ ಏನು? ನಮಗೆ ಬೇಕಿಲ್ಲ ಈ ಭಯೋತ್ಪಾದಕತೆ, ನಮಗೆ ಶಾಂತಿ ಜೀವನ ಬೇಕು, ಅಭಿವೃದ್ಧಿ ಬೇಕು. ಇದು ಸ್ಥಳೀಯರ ವಾದ. ಫೇರ್, ಅದನ್ನು ನಾವು ಒಪ್ಪಬೇಕು ಮತ್ತು ನಂಬಬೇಕು. ಹಾಗಾಗಿ ಸ್ಥಳೀಯರಲ್ಲಿ ಕ್ರಿಮಿಗಳಂತೆ ಒಳಗಡೆ ಕುಳಿತಿರುವವರನ್ನು ಹೆಕ್ಕಿ ತೆಗೆಯುವ ಕೆಲಸದಲ್ಲಿ ಸ್ಥಳೀಯರೇ ಭಾಗಿಯಾಗಬೇಕೀಗ. ಅವರೇ ಭಾಗಿಯಾಗಬೇಕು. ಭಾಗಿಯಾಗದಿದ್ದರೆ
ಕೊಲ್ಯಾಟ್ರಲ್ ಡ್ಯಾಮೇಜ್ಗಳು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಭಾಗಿಯಾದರೆ ಕೊಲ್ಯಾಟ್ರಲ್ ಡ್ಯಾಮೇಜು ಸ್ವಲ್ಪ ಕಡಿಮೆ ಆಗುತ್ತೆ. ಹೇಗೆ? ಗ್ರಾಮದಲ್ಲಿ ಇಂತಹ ಕಚಡ 8 ಮನೆ ಈ ಕೆಲಸ ಮಾಡ್ತಿದೆ ಅನ್ನೋದನ್ನು ಎಲ್ಲರೂ ಸೇರ್ಕೊಂಡು ಕಂಡು ಹಿಡಿದುಬಿಟ್ರೆ 8 ಮನೆಗೆ ನಿಲ್ಲತ್ತೆ, ಎಲ್ಲ ನಾಶಕಾರ್ಯ. ಇದ್ರ ಅನ್ಯಾಯವಾಗದ 13ನೇ ಮನೆ 14ನೇ ಮನೆಗೆ ಹೋಗ್ಬಿಡುತ್ತೆ ಅನುಮಾನದಲ್ಲಿ. ದಿಸ್ ಈಸ್ ಹೌ ಇಟ್ ಹ್ಯಾಸ್ ಟು ವರ್ಕ್. ದೇರ್ ಈಸ್ ನೋ ಅದರ್ ಆಪ್ಷನ್. ಅವನ ಮನೆ ಅಲ್ಲ, ಅವನಿಗೆ ಸಂಬಂಧಿಸಿರುವ ಎಲ್ಲವೂ ಹೋಗಬೇಕು. ಓಂ ಕೃಷ್ಣಾರ್ಪಣಮಸ್ತು ಅಂತ ಹೋಗ್ತಾ ಇರಬೇಕು. ಒಂದೆರಡು ಎಕ್ಸೆಸ್ ಆಗಬಹುದು, ಅಯ್ಯೋ ತಪ್ಪಾಯಿತು ಅಂತ. ಈಗ ಅಮೇರಿಕಾಲಿ ಯಾರೋ ಒಬ್ಬ ಸಾಮಾನು ಬಿಲ್ದವ್ರನ್ನ ತೆಗೆದು ವೆನೆಜುಲಾಗೆ ಡಿಪೋರ್ಟ್ ಮಾಡಿಬಿಟ್ಟಂಗೆ ಆಗ್ಬೋದು. ಇಲ್ಲೂ ಒಂದೆರಡು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು ಅಷ್ಟೇ, ಅದಕ್ಕೊಂಚೂರು ತಯಾರಿ ಆಗಬೇಕು. ಬಟ್ ದಿಸ್ ಈಸ್ ಹೌ ದಿ ಆಪರೇಷನ್ ಹ್ಯಾಸ್ ಟು ಬಿ. ಬರೀ ಉಗ್ರ ಪಗ್ರ ಮಗ್ರ ಜಗ್ರ ಅಂತಲ್ಲ ಹೋಗೋದಲ್ಲಿ, ಅವನ ಸುತ್ತಲೂ ಇರುವ ಎಕೋಸಿಸ್ಟಮನ್ನೇ ಎಳ್ಕೊಂಬರ್ಬೇಕು ಒಳಕ್ಕೆ. ಅಂದರೆ ಇಂತಹ ಪಾಪಿಗಳ ಜೊತೆ ಅವರ ನೆರಳಿನ ಹಿಂದೆ ನಾವು ಹೋದರೂ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಅನ್ನೋ ಮೆಸೇಜ್ ಪಾಸ್ ಆಗಬೇಕು. ಯಾರಿಗೆ? ಆ ಮನೋಸ್ಥಿತಿಯಲ್ಲಿ ಇರುವವರಿಗೆ. ಇಲ್ಲದೇ ಇರೋರಿಗಲ್ಲ, ಇಲ್ಲದೇ ಇರೋರಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ದಿಸ್ ಇಸ್ ವಂಡರ್ಫುಲ್ ಟೈಮ್. ಯಾರು ಭಾರತದ ಜೊತೆ ನಿಲ್ತೀವಿ ಅಂತಾರೆ ಅವ್ರನ್ನ ನಮ್ಮ ಜೊತೆ ನಿಲ್ಲಿಸ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು, ನಿಲ್ಲಿಸಬೇಕು. ಎಸ್ ಸರ್, ಉಗ್ರತ್ವವನ್ನೇ ಜೀವನ ಉಸಿರಾಗಿಸ್ಕೊಂಡಿರೋರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಏನಾದರೂ ಮಾಹಿತಿಗಳು ಸಿಗೋಕ್ಕೆ ಸಾಧ್ಯನಾ ಸರ್? ಸಿಗ್ಬೋದು, ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದರ್ ಕಂಡೀಷನ್ಸು, ಅವ್ರ ಪರಿಸ್ಥಿತಿಗಳು. ಹಾಗಾಗಿ ಹೇಳೋಕ್ಕಾಗಲ್ಲ. ಸಿಗ್ಬೋದು, ಇಲ್ದಿದ್ರೆ ಇಲ್ಲ, ಎರಡೂ ಇದು ನಡೀಬೋದು. ಇನ್ನು ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳನ್ನು ನಿರ್ಮೇದ ಮಾಡಿ ಕ್ರೌರ್ಯ ಮೆರೆದಂತಹ ಎನ್ಟಿಟಿನಲ್ಲಾಗಿದ್ದಿದ್ರೆ ಲಿಬರೇಷನ್ ಟೈಗರ್ ತಮಿಳೀಲಂ ಶ್ರೀಲಂಕೆಯಲ್ಲಿ ಆಪರೇಟ್ ಮಾಡ್ತಾ ಇದ್ದಂಥ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರು ಓಡಾಡ್ತಿದ್ರು ಅಂತ ಅವ್ರದ್ದು ವಾದ. ಏನೋ ಅವ್ರದ್ದಾದರೆ ಇದು ಸ್ವಲ್ಪ ಕಷ್ಟ ಆಯಿತು. ಕಾರಣ ಯಾವುದೇ ಬಂಧನವಾದ ಕೂಡಲೇ ಅವರು ಕತ್ತಿನಲ್ಲಿ ಇರ್ತಾ ಇದ್ದ ಒಂದು ಸಣ್ಣ ಕ್ಯಾಪ್ಸಲ್ನಲ್ಲಿ ಸೈನೈಡ್ ಇಟ್ಕೊಂಡು ತಿಂದು ಬಿಡೋರು. ಹಾಗಾಗಿ ಭಾಳ ಸರಿ ಏನೂ ಸಿಗ್ತಾ ಇರಲಿಲ್ಲ ಅವ್ರ ಹತ್ರ. ಇಲ್ಲಿ ಹಾಗಿಲ್ಲ, ಹಾಗಾಗಿ ಸಿಗ್ಬೋದು. ಇನ್ನು ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳನ್ನು ನರಮೇಧ ಮಾಡಿ ಕ್ರೌರ್ಯ ಮೆರೆದ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆ ರೌದ್ರ ರೂಪ ತಾಳಿದೆ. ಪ್ರವಾಸಿಗರ ಹತ್ಯಾಕಾಂಡ ಬೆನ್ನಲ್ಲೇ ಓರ್ವ ಉಗ್ರ ಕ್ರಿಮಿಯನ್ನ ಸೇನಾ ಪಡೆ ಹೊಸಕಿ ಹಾಕಿದೆ. ಜಮ್ಮು ಕಾಶ್ಮೀರದ ಬಂಡಿಪೋರಾದಲ್ಲಿ ಎಲ್ಇಟಿ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಸೇನೆ ಸಂಹರಿಸಿದೆ. ಪಹಲ್ಗಾಮ್ ದಾಳಿ ಬಳಿಕ ಉಗ್ರನನ್ನ ಹುಟ್ಟಡಗಿಸಲು ಕಾರ್ಯಾಚರಣೆ ಆರಂಭಿಸಿದಂತಹ ಸೇನೆಗೆ ಇವತ್ತು ಬೆಳಗ್ಗೆ ಪೊಲೀಸರ ಜೊತೆಗೂಡಿ ಅಲ್ತಾಫ್ನನ್ನ ಫಿನಿಶ್ ಮಾಡಲಾಯಿತು. ಗುಂಡಿನ ಚಕಮಕಿ ವೇಳೆ 2 ಯೋಧರಿಗೆ ಗಾಯವಾಗಿದೆ. ಲಷ್ಕರ್ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಕಾಶ್ಮೀರದಲ್ಲಿ ಉಗ್ರ ದಾಳಿ ಹಾಗೂ ಪ್ಲಾನ್ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತೆ. ನಿನ್ನೆ ರಾತ್ರಿ ಎಲ್ಒಸಿಯಲ್ಲಿ ಬಾಲ ಬಿಚ್ಚಿದ್ದ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿದೆ. ಪಾಕ್ ಸೇನೆ ಶಿಬಿರಗಳ ಮೇಲೆ ಭಾರತ ಪ್ರತಿದಾಳಿ ನಡೆಸಿದೆ. ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಐಎಸ್ಐ ದಾಳಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿರುವ ಸ್ಥಳೀಯರೆಲ್ಲ ರೈಲ್ವೆ ಸಿಬ್ಬಂದಿ, ಬ್ಯಾಂಕ್ ಸಿಬ್ಬಂದಿ, ಸೆಕ್ಯೂರಿಟಿ ಅಡ್ವೈಸರಿಯನ್ನು ಹೊರಡಿಸಲಾಗಿದೆ. 25-26 ವರ್ಷದ ಹಿಂದೆ ನಾವೆಲ್ಲ ಈ ಅಪರಾಧ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬರು ACP ಇದ್ದರು, ಅಥವಾ DSP, ಎರಡರಲ್ಲೂ ಅಂತ ಅಂದ್ಕೊಳ್ಳಿ. DSP ಆದರೆ ಡಿಸ್ಟ್ರಿಕ್ಟು, ಬೆಂಗಳೂರು ಆದರೆ ACP. ಹೊಸದಾಗಿ DCP ಬಂದರೆ ಅಥವಾ ಕಮಿಷನರ್ ಬಂದರೆ ಬೆಂಗಳೂರಿನಲ್ಲಿ ಇವರು ಅವ್ರ ಹತ್ರಕ್ಕೆ ಹೋಗೋರು. ಸರ್ ಅಂತ ಡ್ರೆಸ್ಸಲ್ಲಿ, ಸರ್ಮೋನಿಯಲ್ ಡ್ರೆಸ್ಸಲ್ಲಿ ಸಲ್ಯೂಟ್ ಹೊಡಿ. ಏನು ರೀ ಹಿಂಗೆ ನಾ ಎಲ್ಲ ಅದು ಏನು ರೀ ಅಡ್ಡಕಾಯಿತಿಗಳದ್ದು ಕತೆ, ಅದು ಎಂಥದ್ದು ರೀ ಅದು, 6 ಕೇಸೋ 5 ಕೇಸ್, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಸರ್. ಸರಿ, 15 ದಿನದಲ್ಲೋ 1 ತಿಂಗಳಲ್ಲೋ ಮಿನಿಮಮ್ ಒಂದು 4 ಡಕಾಯಿಟ್ರ ತಂಡನ ಕರೆಕ್ಟಾಗಿ ಎಳ್ಕೊಂಬರೋರು. ಅಂದರೆ ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ಅರ್ಥ ಅದು. ಅಥವಾ ಮಾಹಿತಿ ಇರುತ್ತೆ, ಅದನ್ನು ಕಂಟಿನ್ಯೂಸ್ಲಿ ಬಳಸ್ತಾ ಇರಬೇಕು ಅನ್ನೋ ಅರ್ಥ ಅಷ್ಟೇ. ಇಲ್ಲೂ ಹಾಗೆ. ಇವತ್ತು ಪಹಲ್ಗಾಮಲ್ಲಿ ಆದ ಕೂಡಲೇ LTT ಟಾಪ್ ಕಮಾಂಡರ್ ಅಲ್ತಾಫ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟ, ಹೊಡೆದ್ಬಿಟ್ಟ ಅಂತಂದರೆ ಐ ವಿಲ್ ನಾಟ್ ಬಿಲೀವ್ ಇಟ್. I will not accept it. This is not the way operations gets conducted. How does an LTT top commander gets caught in 48 hours after the incidentally? These are all flowing informations, continuously ಇರುತ್ತೆ. ಅದು ಹೇಗಾಗತ್ತೆ? ಆಗಿದೆ ಇಲ್ಲಿ, ಫೇರ್ ಎನಫ್, ಒಳ್ಳೇದಾಯ್ತು, ಈಗ ಅವನು ಹೋಗಲಿ ಅವನು. ಅಂದರೆ ಅರ್ಥ ಈ ಹೊಸಕಿ ಹಾಕುವ ಕಾರ್ಯಕ್ರಮ ಅದಕ್ಕೆ ವಿರಾಮ ಇರಬಾರದು. ಈ ರೀತಿ ಘಟನೆ ಆದಾಗ ಅಂತ ಆಪರೇಷನ್,
ಆಮೇಲೆ ಅಲ್ಲಿ ಇಲ್ಲಿ ಪೊಲೀಸು, ಪೆಟ್ರೋಲಿಂಗು, ಜೀಪು, ಡ್ಯಾಶು ಹಂಗಾಗಲ್ಲ. ಪೆಹಲ್ಗಾಮ್ ಘಟನೆ, ಲೆಟ್ ಮಿ ಪುಟ್ ಇಟ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನು. ಪೆಹಲ್ಗಾಮ್ನ ಘಟನೆ ನಡೆದಿರುವುದು ನಮ್ಮ ಆಲಸ್ಯದಿಂದ, ಅವರ ಬುದ್ಧಿವಂತಿಕೆಯಿಂದ ಅಲ್ಲ, ನಮ್ಮ ಆಲಸ್ಯದಿಂದ. 6 ವರ್ಷಗಳಿಂದ ದೊಡ್ಡ ಘಟನೆ ಏನು ನಡೆಯಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪರ್ಟಿಕ್ಯುಲರ್ಲಿ ವಿಶೇಷ ಸ್ಥಾನಮಾನವನ್ನು ಕಿತ್ತು ಬಿಸಾಕದ ಮೇಲೆ ಬ್ರಿಲಿಯಂಟ್ಲಿ ಮ್ಯಾನೇಜ್ ಮಾಡಿಬಿಡ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಜಮ್ಮು ಆ್ಯಂಡ್ ಕಾಶ್ಮೀರನ. ನಾವೆಲ್ಲ ಅಂದ್ಕೊಂಡಿದ್ವಿ ಇಟ್ ವಿಲ್ ಎಕ್ಸ್ಪ್ಲೋಡ್ ಇಂಟು ಬಾಂಬ್ ಥರ ಬೆಂಕಿ ಎತ್ಕೊಂಡ್ಬಿಡುತ್ತೆ ಅಲ್ಲಿ ಅಂದ್ಕೊಂಡಿದ್ವಿ. ಏನೂ ಆಗಲಿಲ್ಲ, ಸುಪ್ರೀಮ್ಲಿ ವೆಲ್ ಕಂಟ್ರೋಲ್ ಮಾಡಿಕೊಂಡ್ರು. ಯಾರಿಗೂ ಉಸಿರು ಕಮಕ್ಕಿಮಕ್ಕನ್ನಾಗಿ ಬಿಡಲಿಲ್ಲ ಅಲ್ಲಿ. ಫಾಲೋಡ್ ಬೈ ಎಲೆಕ್ಷನ್ ಆಗೋಯ್ತು ಪೀಸ್ಫುಲಿ. ಕಮಕ್ಕಿಮಕ್ಕನ್ಲಿಲ್ಲ ಯಾವನೂ. ನ್ಯಾಚುರಲಿ ದಿ ನಂಬರ್ ಆಫ್ ಇನ್ಸಿಡೆಂಟ್ಸು ಇಳೀತಾ ಬಂದ್ಬಿಡ್ತು ಕೆಳಕ್ಕೆ. ಬಹಳ ಜನ ಆಲಸ್ಯದ ಮತ್ತು ಆರಾಮತೆ, ಒಂಥರ ಆರಾಮಾಗಿರೋಂತಹ ಆ ಶೆಲ್ ಒಳಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದರು. ಇನ್ನು ಮುಗಿಸಿದ್ದೀವಿ ಅನ್ಸತ್ತೆ, ಸುಮಾರಾಗಿ ಬೆನ್ಮೂಳೆ ಮುರಿದುಬಿಟ್ವಿ ಎಲ್ಲರದ್ದು ಅಂತ. ನೋ, ಇಟ್ ವಾಸ್ ನಾಟ್. ಬಿಕಾಸ್ ಈ ಬೆನ್ನುಮೂಳೆಯ ಬಹುಭಾಗ ಇರುವುದು ಪಾಕಿಸ್ತಾನದ ಒಳಗಡೆ, ಇಲ್ಲಲ್ಲ. ಹಾಗಾಗಿ ಇದು ರಿವೈವ್ ಆಗೋಕ್ಕೆ ಎಷ್ಟು ಸುಲಭ ಆಯಿತು ಅವ್ರಿಗೆ. ಎರಡನೇದು ಆಲಸ್ಯ ಯಾಕೆ? ಈ 6 ವರ್ಷಗಳಿಂದ ಏನೂ ಆಗದೇ ಇರೋದ್ರಿಂದನೇ ಪೆಹಲ್ಗಾಮ್ ಅಂತ ಜಾಗದಲ್ಲಿ ನಾವು ಸೆಕ್ಯೂರಿಟಿ ಹಾಕ್ಕೊಳ್ಳಿಲ್ಲ. ಬೇರೆ ಯಾವುದೇ ಸಂದರ್ಭದಲ್ಲಿ ಆಗಿದ್ದಿದ್ರೆ ಹಾಕೋತಿದ್ವಿ. ಈಗ ಹೊಸದೊಂದು SOP ಬರುತ್ತೆ, ನೋಡ್ತಾ ಇರಿ. ಎಲ್ಲೆಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ವೇಳೆ ಪ್ರವಾಸಿಗರು ಬಂದರೆ ಯಾವ್ಯಾವ ಸ್ಥಳದಲ್ಲಿ ಎಂತೆಂಥ ಸೆಕ್ಯೂರಿಟಿ ಇರಬೇಕು ಅಂತ ಒಂದು SOP ಬರುತ್ತೆ. ಈಗ ಅಲ್ಲಿ ಬಂದಿರುತ್ತೆ ಅಥವಾ ಬಂದು ಆಗೋಗಿದೆ, ಎರಡರಲ್ಲಿ ಒಂದಿರುತ್ತೆ. ಹಾಕ್ತಾರೀಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೋಗಲ್ಲ ಅಂತಿದ್ದೀರಲ್ಲ ಸಂಯುಕ್ತ ಕಾಶ್ಮೀರಕ್ಕೆ, ಈಗ ಹೋಗಿ ಬರೋದು ಸುಲಭ 15 ದಿನದಲ್ಲಿ. ಸೇಫು, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ, ಇನ್ಕ್ಲೂಡಿಂಗ್ ಪೆಹಲ್ಗಾಮ್. ಹಾಗಾಗಿ ಈ ಆಲಸ್ಯ ಎಲ್ಲೋ ಒಂದು ಕಡೆ ನಮ್ಮನ್ನು ಸಿಕ್ಕಾಕಿಸ್ಬಿಡ್ತಾ ಅಂತ ಅನ್ಸುತ್ತೆ ನನಗಿಲ್ಲಿ ಪೆಹಲ್ಗಾಮಲ್ಲಿ. ಏನಿಯೋ ನೋಡೋಣ, ಈಗ ಇವನು ಹೊಡೆದಾಕಿದಾರಂತೆ, ಆಯಿತು ಅವನು ಹೋಗಲಿ. ಪ್ಲಾನರ್ ಹೋಗಿದ್ದಾನೆ, ಇನ್ನು ಅದನ್ನು ಕಾರ್ಯರೂಪಕ್ಕೆ ತಂದವರು ಮುಗಿಸ್ಬೇಕಲ್ಲ ಸರ್. ಅದಾಯ್ತು ನೋಡೋಣ. ಎಲ್ಲ ಒಂದೇ ಸರಿ ನೀವು ಮಾಡಿದ್ದೀರ ಎಲ್ಲ ಕೆಲಸ. ಹಾಗೆ ಒಂದು ದೇಶ, ಒಂದು ಸೆಕ್ಯೂರಿಟಿ ಅಂದರೆ ನೀವು ಮಾತಾಡ್ದಂಗೆಲ್ಲ ನಡೆಯೋಕ್ಕಾಗಲ್ಲ ಅಲ್ಲಿ. ಮಾಧ್ಯಮದವರು ಅಥವಾ ಯಾರು ಕಂಡು ಎಕ್ಸ್ಪರ್ಟ್ಗಳು ಬುರ್ಡೆ ಬಿಟ್ಟಂಗೆಲ್ಲ ನಡ್ಸೋಕ್ಕಾಗಲ್ಲ ಗ್ರೌಂಡಲ್ಲಿ. ಐ ಹ್ಯಾವ್ ಸೀನ್ ಆಂಟಿ ವೀರಪ್ಪನ ಆಪರೇಷನ್ಸ್ ಹೇಗೆ ನಡೀತಿತ್ತು ಅನ್ನೋದಕ್ಕೆ. ನಾವಲ್ಲಿ MMLsಲ್ಲಿ ಇದ್ದಾಗ ಆಚೆ ಅದಕ್ಕೆ ಮಾತಾಡ್ತಿದ್ದು ಯಾರ್ಯಾರು ಕಣ್ಣು ಕಪ್ಪಾಳ ಕೊಡ್ಬಿಡ್ಬೇಕು ಅನ್ನಿಸ್ತಿತ್ತು ಒಂದೊಂದು ಸರಿ ಇಂತುವೆ. ಅಲ್ಲಿ ಒಳಗಡೆ ಇದ್ದಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಆಚೆ ಕೂತ್ಕೊಂಡು ಕೆಲವರೆಲ್ಲ. ಅಲ್ಲಿ ಒಳಗಡೆ ಇದ್ದವ್ರಿಗೆ ನಮಗೆ ಗೊತ್ತಾಗ್ತಿತ್ತು, ಸಿಕ್ಕದು ಎರಡು ಬಿಡಬೇಕು, ಕರ್ಕೊಂಬಂದು ತಳ್ಳಿಬಿಡ್ಬೇಕು ಫಾರೆಸ್ಟ್ ಒಳಕ್ಕೆ ಅನ್ನಿಸ್ತಿತ್ತು ಎಷ್ಟೋ ಸರಿ. ಹಾಗೆ ವಿ ಹ್ಯಾವ್ ಸೀನ್ ಇಟ್ ಹೌ ಡಿಫಿಕಲ್ಟ್ ಸಮ್ಟೈಮ್ಸ್ ಸರ್ಟನ್ ಆಪರೇಷನ್ಸ್ ಆರ್. ಪರಿಸ್ಥಿತಿ ಮೇಲೆ ನಿಭಾಯಿಸಿ. ಪೆಹಲ್ಗಾಮ್ ರೀಜನಲ್ಲಿ ಬೈಸರನ್, ಪೆಹಲ್ಗಾಮ್ ಈ ಭಾಗಗಳಲ್ಲೆಲ್ಲ ಆಪರೇಷನ್ ಮಾಡೋದು ಜೋಕಲ್ಲ. ವೆರಿ ವೆರಿ ಥಿಕ್ ಜಂಗಲ್ ವಿತ್ ವಿಸಿಬಿಲಿಟೀಸ್ ಆಫ್ 50 meters 100 meters ಇದ್ರೆ ಜಾಸ್ತಿ. ಇಟ್ಸ್ ನಾಟ್ ಈಸಿ. ಟೆರೈನ್ ಅಷ್ಟು ಸುಲಭ ಅಲ್ಲ. ಸೇಮ್ ಆಸ್ MMLs ಟೆರೈನ್ ಹೆಂಗಿತ್ತು ಅಂತ ಯಾರಿಗೂ ಗೊತ್ತಿದೆ. ಹಿಂಗಿಳಿದ್ರೆ 1000 ಅಡಿ ಇಳಿಬೇಕು, ಹಿಂಗೆ ಹತ್ತಿದ್ರೆ 1000 ಅಡಿ ಹತ್ತಬೇಕಾಗಿತ್ತು. ಕಾಣಿಸ್ತಿತ್ತು ಟಾರ್ಚ್ಗಳು ಹೋಗ್ತಾ ಇರೋದು ರಾತ್ರಿ ಹೊತ್ತಲ್ಲಿ. ನಮಗೆ ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ಆರಂಭದ ದಿನಗಳನ್ನು. ಆಮೇಲೆ ಇಂಪ್ರೂವ್ ಆಯಿತು. ಇಲ್ಲೂ ಹಾಗೆ ಕಾಯ್ಬೇಕು, ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಬಳಿಕ ಉಗ್ರರು ಕೆಲವೇ ನಿಮಿಷಗಳಲ್ಲಿ ಫಿರ್ ಪಂಜಾಲ್ ಶ್ರೇಣಿಯ ದಟ್ಟ ಕಾಡಿನಲ್ಲಿ ಅದೃಶ್ಯವಾಗಿದ್ದಾರೆ. ಆ ನರರಾಕ್ಷಸರಿಗಾಗಿ ಈಗ ಇಂಡಿಯನ್ ಆರ್ಮಿ ಹಗಲು ರಾತ್ರಿ ಶೋಧವನ್ನು ಮಾಡ್ತಾ ಇದೆ. ಇದರಲ್ಲಿ 5 ರಿಂದ 7 ಭಯೋತ್ಪಾದಕರ ಕೃತ್ಯ ಅಡಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. 2 ಸ್ಥಳೀಯರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ. ದಕ್ಷಿಣ ಕಾಶ್ಮೀರದ ಮನೆಗಳಲ್ಲೂ ಕೂಡ ಶೋಧವನ್ನು ಮಾಡಲಾಗಿದೆ. ಆಲ್ ರೈಟ್, ನೀವು ಮನೆನೂ ಮಾಡಿ, ಲೋಕಲ್ ಯಾರು ಅಂತಲೂ ಚೆಕ್ ಮಾಡಿ. ಪಾಕಿಸ್ತಾನದವರನ್ನು ಹೆಕ್ಕಿ ತೆಗೆಯೋದು ನಮ್ಮ ರಕ್ಷಣಾ ಪಡೆಗಳ ಕೆಲಸ. ಯಾವ ರೂಪನೋ ಗೊತ್ತಿಲ್ಲ. ಕಾಶ್ಮೀರದ ಒಳಗಡೆನೇ ಕುಳಿತುಕೊಂಡು ಅಥವಾ ಭಾರತ ದೇಶದ ಒಳಗಡೆ ಕುಳಿತುಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಿರೋರನ್ನ ಹೆಕ್ಕಿ ತೆಗೆಯುವುದು ನಮ್ಮವ್ರ ಕೆಲಸ, ನಮ್ಮ ಜನರದ್ದು ಕೆಲಸ. ಎಲ್ಲಿಯವರೆಗೆ ಜನ
ಇದು ನಮಗೆ ಫಲವನ್ನು ಕೊಡುವುದಿಲ್ಲ ಅನ್ನೋ ತೀರ್ಮಾನಕ್ಕೆ ನೀವು ಬರಲ್ವೋ, ಅಲ್ಲಿವರೆಗೂ ಆಗಲ್ಲ. ಆಲ್ ರೈಟ್, ಲೆಟ್ ಮಿ ಆಸ್ಕ್ ದಿಸ್ ಕ್ವಶನ್. ನಾನೇನಾದರೂ ಕಾಶ್ಮೀರಿ ಮಾತಾಡೋದಾಗಿದ್ದರೆ ಈ ಪ್ರಶ್ನೆನ ರೆಕಾರ್ಡ್ ಮಾಡಿ ಯಾವುದಾದ್ರೂ ಒಂದು ರೂಪದಲ್ಲಿ ಇಡೀ ಕಾಶ್ಮೀರಕ್ಕೆ ಹಂಚೋಣಕ್ಕೆ ಟ್ರೈ ಮಾಡ್ತಿದ್ನೋ ಏನೋ. 35 ವರ್ಷಗಳ ಈ ಭಯೋತ್ಪಾದಕ ಚಟುವಟಿಕೆಯಿಂದ ಕಾಶ್ಮೀರಕ್ಕೆ ಸಿಕ್ಕಿರೋದಾದರೂ ಏನು? ಯಾರು ಒಬ್ಬರು ಉತ್ತರ ಕೊಡಿ. ಒಮರ್ ಅಬ್ದುಲ್ಲಾ, ನಿಮ್ಮ ತಂದೆ ಫಾರೂಕ್ ಅಬ್ದುಲ್ಲಾ ಉತ್ತರ ಕೊಡಲಿ. ಮುಫ್ತಿ ಮೊಹಮ್ಮದ್ ಸೈಯದ್ದಿನ ಪುತ್ರಿಯಾದಂತಹ ನಿಮ್ಮ ಮೇಡಮ್, ನೀ ಬೇಡ, ನಿಮ್ಮ ಅಪ್ಪ ಉತ್ತರ ಕೊಡಬೇಕು. ಆ್ಯಕ್ಚುಲಿ ಕೊಡಿ ಉತ್ತರ. ಸೈಫುದ್ದೀನ್ ಸೋಜ್ ಕೊಡಿ, ಗಿಲಾನಿ ಕೊಡು. ಏನು ಸಿಕ್ತು ಕಾಶ್ಮೀರಕ್ಕೆ? ರಕ್ತ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಸತ್ತರು, ಎಷ್ಟೋ ಮನೆಯಲ್ಲಿ ಹೆಂಗಸರು ವಿಧವೆಯರಾದರು. ಮುಸ್ಲಿಮೂ ಅಷ್ಟೇ, ಹಿಂದೂನೂ ಅಷ್ಟೇ. ಕಾಶ್ಮೀರಿ ಪಂಡಿತರನ್ನ ಹೊರಕ್ಕೆ ಓಡಿಸಿದ್ದಂಥ ಒಂದು ಸಾಧನೆ ಬಿಟ್ಬಿಟ್ರೆ ಏನು ಸಾಧಿಸಿದ್ದೀರಿ? ಯು ಥಿಂಕ್ ಯು ಕ್ಯಾನ್ ವಿನ್ ಅಗೇನ್ಸ್ಟ್ ಎನ್ ಇಂಡಿಯನ್ ಸ್ಟೇಟ್? ನೋ, ಯು ವಿಲ್ ನಾಟ್ ವಿನ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಇಟ್ಸ್ ಓನ್ಲಿ ಅ ಡ್ಯಾಮೇಜ್. ಡಸ್ ದಿ ಪ್ಯಾಲೆಸ್ಟೈನ್ ಥಿಂಕ್ ಪ್ಯಾಲೆಸ್ಟೈನು ಇಸ್ರೇಲ್ ಮೇಲೆ ಯುದ್ಧದಲ್ಲಿ ನಾನು ಗೆಲ್ತೀನಿ ಅಂತ ಪರಿಭಾವಿಸಿದೆಯೇನು? ಯುಕ್ರೇನು ರಷ್ಯಾ ಮೇಲೆ ನಾನು ಯುದ್ಧದಲ್ಲಿ ಗೆಲ್ತೀನಿ ಅಂತ ಪರಿಭಾವಿಸಿದೆಯೇನು? ಹೂತೀಸು ಅಮೆರಿಕಾಯಿಂದ ಮೇಲೆ ನಾವು ಗೆದ್ದು ಬಿಡ್ತೀವಿ ಯುದ್ಧದಲ್ಲಿ ಅಂತ ಪರಿಭಾವಿಸಿದ್ದಾರೇನು? ಇಲ್ಲ. ಹಾಗಿಲ್ದಿದ್ದಾಗ ನಾಶ. ಅಷ್ಟೇ ಆಗಿರೋದು ಜಮ್ಮು ಕಾಶ್ಮೀರದಲ್ಲಿ. ಸೊ ಈ ತೀರ್ಮಾನಕ್ಕೆ ನೀವು ಬರಬೇಕೀಗ. ಏನು ಬೇಕು ನಮಗೆ ಅನ್ನೋದು. ಅಟ್ ಎನಿ ಕಾಸ್ಟ್ ಭಾರತ ಜಮ್ಮು ಕಾಶ್ಮೀರವನ್ನು ಬಿಟ್ಕೊಡಲ್ಲ. ಸೊ ಆಗೋದೇನು? ನಾಶ ಅಷ್ಟೇ. ನಷ್ಟ ಯಾರಿಗೆ ನೋಡಬೇಕು. ಹಾಗಾಗಿ ಲೋಕಲ್ಸ್ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್. ಇದು ವಂಡರ್ಫುಲ್ ಟೈಮ್. ಪಾಕಿಸ್ತಾನದ ಪಿತೂರಿ, ಕುತಂತ್ರ, ದೇಶ ವಿದೇಶಗಳ ಕುತಂತ್ರ ಎಲ್ಲನೂ ಹೊರಗೆ ಬರುತ್ತಾಗ ನೆಮ್ಮದಿಯಾಗಿರ್ಬೋದು. ಅದು ಬೇಕು. ಕಳೆದ 6-7 ವರ್ಷದ ಶಾಂತಿ ಜಮ್ಮು ಕಾಶ್ಮೀರಕ್ಕೆ ಏನೆಲ್ಲ ತಂದಿದೆ ನೋಡಿ. ಟುಲಿಪ್ ಗಾರ್ಡನ್ಗೆ 8.5 ಲಕ್ಷ ಜನ. ದ ಪೀಕ್ ಸೀಸನ್ನಲ್ಲಿ ಮೊನ್ನೆ ಬಂದಿರೋದು 11 lakh ಪ್ಲಸ್ ಪೀಪಲ್, 1 million ಪ್ಲಸ್ ಜನ ಪ್ರವಾಸಿಗರು. ಹೊಸ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಕನಸಿನಲ್ಲಿ ಯೋಚನೆ ಮಾಡಿದಂತಹ ಮೂಲಭೂತ ಸೌಕರ್ಯಗಳು ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಎಷ್ಟೋ ಜನರ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಎಸ್, ಉಗ್ರರು ಮಾಡಿದ್ರು ಡ್ಯಾಶು. ಅವ್ರ ಟ್ರೈನಿಂಗ್ ಪಾಕಿಸ್ತಾನದಲ್ಲಿ ಇತ್ತಂತೆ. ಹಾಂ, ಎಲ್ಲಿ ಬೇಕಾದ್ರೂ ಇರ್ಬೋದು, ಅದಕ್ಕೇನೀಗ. ಅದೇ ನಾನು ಹೇಳಿದ್ದಲ್ಲ, ಅದು ಕಾಡು ತುಂಬ ಕಷ್ಟ, ಅದನ್ನು ಹಿಡಿಯೋದು ದೂರ ಎಲ್ಲ ಡ್ಯಾಶನ್ನು ಹೇಳಿದೆ. ನೆಕ್ಸ್ಟ್, ಇನ್ನು ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ ದೇಶ ಬಿಡುವಂತೆ ನೀಡಿದ ಡೆಡ್ಲೈನ್ ಮುಗಿಯಲಿದೆ. ಕೇಂದ್ರ ಸರ್ಕಾರ ವಿವಿಐಪಿ ಸೇರಿದಂತೆ 17 ರೀತಿಯ ಪಾಕ್ ಪ್ರಜೆಗಳ ವೀಸಾ ರದ್ದು ಮಾಡಿದೆ. ಸಾರ್ಕ್ ವೀಸಾ ಮೇಲಿದ್ದಂತಹ ಪಾಕಿಸ್ತಾನಿಗಳಿಗೆ ಇವತ್ತೇ ಕೊನೆ ದಿನವಾಗಿದ್ದು, ಸಾಮಾನ್ಯ ವೀಸಾಗಳಿಗೆ ನಾಳೆ ಲಾಸ್ಟ್ ಡೇ. ವೈದ್ಯಕೀಯ ವೀಸಾ ಪಡೆದವರಿಗೆ 29ನೇ ತಾರೀಕಿನ ದಿನಾಂಕ ಕಡಿವಾಗಿದೆ. ಪಾಕ್ ಹಿಂದೂಗಳ ವೀಸಾ ಮಾತ್ರ ರದ್ದಾಗಿಲ್ಲ. ಅಮಿತ್ ಶಾ ಫೋನ್ ಮಾಡಿಲ್ಲ CMಗಳಿಗೆ, ಎಲ್ಲರೂ ಐಡೆಂಟಿಫೈ ಮಾಡಿ ಖಾಲಿ ಮಾಡಿಸಿದ್ದಾರಂತೆ. ಕರ್ನಾಟಕದಲ್ಲಿ 98 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನನಗೆ ಡೌಟ್ ಇದೆ, ಲೀಗಲಿ 98 ಇರಬೇಕು. ಕರ್ನಾಟಕದಲ್ಲಿ ಪಾಕಿಸ್ತಾನದವ್ರನ್ನ ಹುಡುಕೋವಾಗ ಜೊತೆಯಲ್ಲೇ ಬಾಂಗ್ಲಾದೇಶದವ್ರನ್ನ ಹುಡುಕಿಬಿಡಿ. ಈ ಕ್ರಿಮಿಗಳನ್ನು ಹೊರಗೆ ಹಾಕೋ ಕಾಲ ಭಾಳ ಬೇಗ ಬಂದ್ಬಿಡುತ್ತೆ. ಇಫ್ ವಿ ಆರ್ ರಿಯಲಿ ಗೋಯಿಂಗ್ ಇನ್ ಟು ಎ ವಾರ್ ವಿತ್ ಪಾಕಿಸ್ತಾನ್, ಗೊತ್ತಿಲ್ಲ, ಭಾರತ ಒಂದು ದಿನ 3 ಫ್ರಂಟ್ ಯುದ್ಧ ಮಾಡಬೇಕು ಅನ್ನೋದು ಡಾಕ್ಟ್ರಿನ್ನು. ಅಂದರೆ ಒಂದು ಕಡೆಯಿಂದ ಪಾಕಿಸ್ತಾನವು, ಒಂದು ಕಡೆಯಿಂದ ಚೀನಾವು, ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶ್. ನಮ್ಮ ಬಾಂಗ್ಲಾದೇಶ್ ಬಗ್ಗೆ ಇರಲಿಲ್ಲ, ಇತ್ತೀಚೆಗೆ ಬಾಂಗ್ಲಾದೇಶ ಆ್ಯಡ್ ಆಗ್ತಾ ಇದೆ ಈಗ. ಹಾಗಾಗಿ ಬಾಂಗ್ಲಾದೇಶನ ನಂಬಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಹಾಗಾಗಿ ಪಾಕಿಸ್ತಾನದವ್ರ ಜೊತೆ ಅವ್ರನ್ನೂ ಹುಡ್ಕೋದು ಬೆಟರ್. ಹಾಂ, ಹುಡುಕಿ ಹೊಸಕಿ ಅಲ್ಲೇ ಚರಂಡಿ ಒಳಗೆ ಹಾಕ್ತಾ ಇರ್ಬೇಕು. ಮಕಾಮುತಿ ನೋಡಿದೆ. ಇನ್ನು ಪಾಕಿಸ್ತಾನದವರ ಕೆಲವರು ವೀಸಾಗಳ ವಿಚಾರದಲ್ಲಿ ಹಿಂದೂಗಳದ್ದು ಬಿಡಿ, ನಮ್ಮ CAA ಮತ್ತು NRCನಲ್ಲಿ ಅದಕ್ಕೆ ಜಾಗ ಇದೆ. ಅವ್ರಿಗೆ ಯಾವತ್ತೋ ಒಂದು ರೂಪದಲ್ಲಿ ಕೊಡ್ಬೋದು, ನಾವೇನೋ ಒಂದು ನಾವು ಕೊಡ್ಬೋದು, ಕೊಡಬೇಕು, ಮತ್ತು ಅದು ನಮ್ಮ ಧರ್ಮ. ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ಅವ್ರ ಜಾಗ ಇಲ್ಲ. ವೇರ್ ಆ್ಯಸ್ ಲಾಂಗ್ ಟರ್ಮ್ ವೀಸಾಸಲ್ಲಿ ಕೆಲವರು ಇದ್ದಾರೆ, ಅದು ಇನ್ನೇನು ಮಾಡೋದು ಅಂತೆಲ್ಲ ಉತ್ತರ ಕನ್ನಡದಲ್ಲಿ ಏನೋ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ಅಂತ. ನಥಿಂಗ್ ಡೂಯಿಂಗ್. ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾನ ಮರ್ಯಾದೆ ಅನ್ನೋದಿದ್ರೆ, ನೀವು ಹೇಳ್ತಿರೋದೆಲ್ಲ ನಿಜ ಅನ್ನೋದಾದರೆ ಎಲ್ಲರೂ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಅದರಲ್ಲಿ ಮತ್ತೆ ರಿಯಾಯಿತಿ ವಿನಾಯಿತಿಗಳು ಬರ್ಕೂಡ್ದು, ಅನ್ಲೆಸ್ ದೇ ಆರ್ ಹಿಂದೂ ಆದರೆ. ಸೇಮ್ ವಿಲ್ ಅಪ್ಲೈ ಟು ಪಾಕಿಸ್ತಾನಲ್ಲಿರೋ ಹಿಂದೂಗಳಿಗೆ. ಅವರು ಬರಬೇಕು ವಾಪಸ್.
ಈಗಾಗಲೇ ಬರೋಕ್ಕೆ ಶುರು ಆಗಿದ್ದಾರೆ. ಬಾರಕ್ಕೆ ಶುರುವಾಗಿದ್ದಾರ, ಬಿಟ್ಟಿದ್ದಾರ, ಬರಬೇಕಷ್ಟೇ. ಬೇಕಿದ್ರೆ ಬರಬೇಕಿದ್ರೆ ಸಾಯ್ಬೇಕು. ಅದು ಅವ್ರಿಷ್ಟ, ಆಯ್ಕೆ ಅವ್ರದ್ದು. ಅದು ಅವ್ರಿಷ್ಟ. ಯಾವ ರಿಯಾಯಿತಿ ವಿನಾಯಿತಿನೂ ಇರ್ಕೂಡ್ದು, ಎಲ್ಲರನ್ನೂ ಕಳಿಸ್ಬೇಕು. ಭಟ್ಕಳದಲ್ಲಿ ಒಂದು 14 ಜನ, ಅದು ದೀರ್ಘಾವಧಿ, ಯಾವ ದೀರ್ಘನೂ ಇಲ್ಲ, ಪಾರ್ಗಾನೂ ಇಲ್ಲ, ಎಲ್ಲ ಗಾನ್ ಗೋ ಅನ್ಬೇಕಷ್ಟ. ಕೆಲವರು ಇಲ್ಲಿ ಮದುವೆ ಆಗ್ಬಿಟ್ಟಿದ್ದಾರೆ, ಆಗ್ಬಿಟ್ಟಿದ್ದೆ ನಾವೇನು ಆಗು ಅಂತ ಹೇಳಿದ್ವಾ? ಪೌರತ್ವನೂ ಇಲ್ಲ, ನಾವು ಈ ಕಡೆಗೆ ನಿಮ್ಮನ್ನು ಯಾರು ಆಗು ಅಂದಿದ್ದು? ಫಸ್ಟ್ ಆಫ್ ಆಲ್ ಓಕೆ, ಆಗ್ಬಿಟ್ಟಿದ್ಯಾ, ನಾವು ಹೋಗು ಅಷ್ಟು, ಇನ್ನೇನು ಮಾಡಕ್ಕೆ. ನಿನ್ನ ಗಂಡನೂ ಕರ್ಕೊಂಡು ಹೋಗು, ಅವ್ರು ಒಪ್ಕೊಂಡ್ರೆ ಕರ್ಕೊಳ್ಳೋಕೆ ಅವ್ರು ಒಪ್ಕೋಬೇಕು. ವಿ ಕಾಂಟ್ ಹೆಲ್ಪ್. ಈ ಥರದ ಕ್ರೂರತೆ ಇರಬಹುದಾದ ಕೆಲವು ಪ್ರಕರಣಗಳು ಬರಬಹುದು. ಮಾನವೀಯತೆ ಈಗ ಮಾನವೀಯತೆ ಸಮಯ ಅಲ್ಲ. ಲೆಟ್ ಮೀ ಮೇಕ್ ದಿಸ್ ವೆರಿ ಕ್ಲಿಯರ್. ಭಾಳ ಜನಕ್ಕೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಮಾನವೀಯತೆ ಇಲ್ಲ, ಇದು ಮಾನವೀಯತೆಯ ಸಮಯ ಅಲ್ಲ. ಮಾನವೀಯತೆ ಮೊನ್ನೆ ಯಾವತ್ತದು ವಾರ? 22 ವಾರ ಏನದು? ಮಂಗಳವಾರ ಮಧ್ಯಾಹ್ನ 1:30 1:40 ಸಂದರ್ಭದಲ್ಲಿ ಸತ್ತೋಗಿದೆ ಮಾನವೀಯತೆ. ಅವತ್ತು ಇನ್ನೊಂದು ಹುಟ್ಟಿಲ್ಲ, ಹುಟ್ಟಿದಾಗ ಹೇಳೋಣ. ದೇರ್ ಇಸ್ ನೋ ಮಾನವೀಯತೆ. ಇನ್ನು ಮೈಸೂರಿನಲ್ಲಿ 3 ಜನ, 3 ಮಕ್ಕಳು ಸೇರಿ, ಮಕ್ಕಳ ಚಿಕ್ಕವರ ದೊಡ್ಡವರ ಎಲ್ಲ ಒಂದೇ. ಕೊಪ್ಪಳದಲ್ಲಿ ಎಷ್ಟೋ 2 ಜನ ಡ್ಯಾಶ್, ಬೆಳಗಾಮಲ್ಲಿ ಒಬ್ಬ, ರಾಯಚೂರಲ್ಲಿ ಇಬ್ಬರು ಇದ್ದಾರೆ. ಎಲ್ಲ ಕಳಿಸ್ತಾ ಇರಬೇಕು, ಯಾರನ್ನೂ ಇಟ್ಕೊಕೊಡ್ತು. ಸೊ ಈಗ ಏನು ಕ್ವಶನ್ನು? ವಿರಾಮ ತಗೋತಾ ಇದ್ದೀವಿ, ವಾಪಸ್ ಬರ್ತೀವಿ. ಬಂದ ಮೇಲೆ ಪಾಕಿಸ್ತಾನ ಹದಗೆಟ್ಟಿದೆಯಲ್ಲ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಎತ್ತ ಅಂತೆಲ್ಲ, ಅದಕ್ಕೆ ಅವ್ರದ್ದು ಕೆಲವು ರಿಯಾಕ್ಷನ್ಸ್ ಎಲ್ಲ ಇದೆಯಲ್ಲ, ನೋಡೋಣ ಬಂದು.